ನಾವು ಎಲ್ಲಿ ಹೋದ್ರೂ ನಾವು ಎಲ್ಲದನ್ನು ಕಲಿಬೇಕು. ನಾವು 3 ವಾರ ನಾವು ಸೌತ್ ಅಮೇರಿಕಾದ ಟೂರ್ ಮಾಡೋದು. ಅಲ್ಲಿಂದ ಬರೋದಕ್ಕೆ ನನಗೆ ಸಾಕಷ್ಟು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಬರಲಿಕ್ಕೆ ಶುರುವಾಗುತ್ತೆ. ಅಲ್ಲೇ ಕೆಲವು ಕಡೆ ಜನಗಳ ಜೊತೆ ಸಂವಾದ ಮಾಡೋದಕ್ಕೆಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಹಾಗೆ ಭಾಷೆಗಳು ಎಷ್ಟು ಕಲಿತ್ರೆ ಅಷ್ಟು ನಮಗೆ ಒಳ್ಳೆಯದು. ಕಲಿಯೋದಕ್ಕೆ ಯಾವಾಗಲೂ ನಾವು ತಡೆ ಹಾಕಲಿಕ್ಕೆ. ನನಗೆ ಮತ್ತೊಂದು ಕುತೂಹಲ ಇರೋದೇನೆಂದರೆ, ಈಗ ಸಾಕಷ್ಟು ಆಶ್ರಮಗಳು, ಮಠಗಳು ಅಲ್ಲ, ಇದಕ್ಕೊಂದು ಮಾತು ಈಗ ಹೇಳಿದ್ರಲ್ಲ ಭಾಷೆ, ಇದರಲ್ಲಿ ಏನು ತೊಂದರೆ ಇದ್ರೆ ನಮ್ಮವರೇ ಕನ್ನಡಿಗರೇ ನಾವೇನು ಮಾಡ್ತೀವಿ, ನಮ್ಮ ಭಾಷೆಗೆ ನಾವು ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡೋದಿಲ್ಲ. ನಾವು ಕೊಟ್ಟರು ಅಂತ ಇಟ್ಕೊಳ್ಳಿ, ಕೊಟ್ಟರು ಅಂತ ಅವಾಗ ನಮ್ಮಲ್ಲಿ ಬರೋರೆಲ್ಲನೂ ಅದನ್ನ ಇದು ಮಾಡ್ಕೊತಾರೆ. ಇವಾಗ ನೀವು ಫ್ರಾನ್ಸಲ್ಲಿ ಹೋದರೆ ಅವ್ರಿಗೆ ಇಂಗ್ಲೀಷ್ ಗೊತ್ತಿದ್ರು ಸಹ ಫ್ರೆಂಚಲ್ಲೇ ಮಾತಾಡ್ತಾರೆ. ಹಾಗೆ ನಮ್ಮಲ್ಲಿ ನಮ್ಮ ಬೇರೆ ಭಾಷೆ ಗೊತ್ತಿದ್ರು ನಾವು ನಮ್ಮ ಭಾಷೆ ನಮ್ಮ ಗಡಿನ ಮಾತಾಡ್ತಾ ಇದ್ರು. ಇದಕ್ಕೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ರಾಜಧಾನಿ ಬೆಂಗಳೂರು ಆಗಿರೋದ್ರಿಂದ ಇಲ್ಲಿ ಎಲ್ಲ ಭಾಷೆ ಜನನೂ ಬರ್ತಾರೆ. ನಾವು ಎಲ್ಲರದ್ದು ಬೆರೆತು ಕರೆತು ಒಂದಾಗಿರ್ತಕ್ಕಂಥ ಒಂದು ಸ್ವಭಾವದವರಾಗಿದ್ದೀವಿ. ಆಗ ನಾವು ನಮ್ಮ ಭಾಷೆಯನ್ನು ಸ್ವಲ್ಪ ಜೋರಾಗಿ